ನಮಸ್ಕಾರ ಸ್ನೇಹಿತರೆ, ಸ್ವತ್ತುಮಡಿಗೆ ಸ್ವಾಗತ. ನಾನು ಕಾರ್ತಿಕ್. ಸಂಸತ್ತಿನ ಅಧಿವೇಶನ ಆಗಸ್ಟ್ 13ನೇ ತಾರೀಕು ಸಂಪನ್ನಗೊಂಡಿದೆ. ಆದರೆ ಅಧಿಕೃತವಾಗಿ ಸಂಸತ್ತಿನ ಅಧಿವೇಶನ ಇನ್ನೂ ಕೂಡ ಮುಕ್ತಾಯಗೊಂಡಿಲ್ಲ. ಒಂದು ಟೆಕ್ನಿಕಲ್ ಟರ್ಮ್ ಇದೆ, ಫಾರ್ಮಲ್ ಪ್ರೊರೋಗೇಷನ್ ಇನ್ನೂ ಕೂಡ ಆಗಿಲ್ಲ. ಇದಕ್ಕೆ ಕನೆಕ್ಟ್ ಆಗ್ತಾ ಇರುವಂತಹ ಅಂಶ ಸ್ಪೆಷಲ್ ಸೆಷನ್ ಡಿಲಿಮಿಟೇಷನ್ ಬಿಲ್. ಡಿಲಿಮಿಟೇಷನ್ ಬಿಲ್ ಬರುತ್ತೆ, ಈಗ ಬರುತ್ತೆ, ಈ ದಿನ ಮಂಡಿಸ್ತಾರೆ ಅನ್ನುವಂಥದ್ದೇ ಚರ್ಚೆಯಲ್ಲೇ ಕಳೆದೋಯ್ತು ಈ ಬಾರಿಯ ಮುಂಗಾರು ಅಧಿವೇಶನ. ನಂತರ ಸ್ಪೆಷಲ್ ಸೆಷನನ್ನು ಕರೆಯಲಾಗುತ್ತೆ ಅನ್ನುವಂಥದ್ದು ಕೂಡ ಚರ್ಚೆಗೆ ಬಂತು. ಇಲ್ಲಿಯ ತನಕವೂ ಕೂಡ ಸ್ಪೆಷಲ್ ಸೆಷನ್ ಆಗಿಲ್ಲ. ಅದ್ರ ಬಗ್ಗೆ ಕೇಂದ್ರ ಸರ್ಕಾರ ಮಾಹಿತಿಯನ್ನು ಹಂಚಿಕೊಳ್ಳುತ್ತಾ ಇಲ್ಲ. ಈ ಬಾರಿಯ ಮುಂಗಾರು ಅಧಿವೇಶನಕ್ಕೆ ಸಂಸತ್ತಿಗೆ ಅಮಿತ್ ಶಾ ಬಂದರೂ ಕೂಡ ಸೆಷನ್ ಹಾಲ್ಗೆ ಹೋಗ್ತಾ ಇರಲಿಲ್ಲ. ನರೇಂದ್ರ ಮೋದಿಯವರು ಕೂಡ ಅಲ್ಲಿ ಕಾಣಿಸ್ಕೊಡ್ತಾ ಇರಲಿಲ್ಲ. ಡಿಲಿಮಿಟೇಷನ್ ಬಿಲ್ಲಿಗೆ ಮಂಡಿಸಬೇಕಾದಂತಹ ಸಂಬಂಧಪಟ್ಟಂತೆ ಚರ್ಚೆಯನ್ನು ಅವರ ಕಚೇರಿಯಲ್ಲೇ ಮಧ್ಯರಾತ್ರಿಯ ತನಕ ಮಾಡ್ತಾ ಇದ್ರು. ಈಗ ಆ ಕಾಲ ಕೂಡಿ ಬಂತ. ಒಂದು ಜಂಟಿ ಅಧಿವೇಶನವನ್ನು ಕರೆದು, ಸ್ಪೆಷಲ್ ಸೆಷನನ್ನು ಕರೆದು ಡಿಲಿಮಿಟೇಷನನ್ನು ಮಂಡಿಸ್ತಾರಾ? ಈ ಸಂಬಂಧ ಸುದ್ದಿಗಳು ಹರಿದಾಡ್ತಾ ಇದೆ, ಚರ್ಚೆಗಳು ಈ ವಿಚಾರಕ್ಕೆ ಸಂಬಂಧ ನಡೀತಾ ಇದೆ. ಡಿಲಿಮಿಟೇಷನ್ ಬಿಲ್ಲನ್ನು ಮಂಡನೆ ಮಾಡಲಿಕ್ಕೆ ಬಿಜೆಪಿಗೆ ಇರುವಂಥದ್ದು ಈ ಸಮಯ ಒಂದು ಡೆಡ್ಲೈನ್ ರೀತಿಯಲ್ಲಿ. ಮುಂದೆ ಮಾಡೋಕ್ಕಾಗಲ್ಲ ಅಂತ ಅಲ್ಲ, 29ರ ಚುನಾವಣೆಗೆ ಅದು ಜಾರಿ ಆಗಬೇಕು ಅಂತ ಹೇಳಿದ್ರೆ ಇದು ಅವರಿಗೆ ಒಂದು ರೀತಿ ಡೆಡ್ಲೈನ್ ಆಗಿತ್ತು ಈ ಮುಂಗಾರು ಅಧಿವೇಶನ. ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರೊಟೆಸ್ಟು, ಆ ನೀಟ್ನ ಪ್ರಶ್ನೆ ಪತ್ರಿಕೆ ಸೋರಿಕೆಯ ತಲೆಬಿಸಿ ಗದ್ದಲದಲ್ಲೇ ಈ ಬಾರಿಯ ಮುಂಗಾರು ಸಂಸತ್ ಹೋಯಿತು. ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟ ಚರ್ಚೆ ಆಗಿಲ್ಲ. ಇನ್ನುಳಿದಂತೆ 12 ಬಿಲ್ಗಳು ಮಾತ್ರ ಮಂಡನೆ ಆದವು, ಸಂಖ್ಯೆಗಳಿತ್ತು. ಆದರೆ ಈ ಡಿಲಿಮಿಟೇಷನ್ ಬಿಲ್ ಈಗ ಮಂಡನೆ ಆಗಲಿಲ್ಲ ಅಂದರೆ 29ಕ್ಕೆ ಇದು ಜಾರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಒಂದು 18 ತಿಂಗಳ ಕಾಲ ಸಮಯ ಅಷ್ಟೇ ಸಿಗುವಂಥದ್ದು. ಹಾಗಾಗಿ ಈಗ ಎಲ್ಲ ಗ್ರಹಗತಿಗಳು ಏನು ಕೂಡಿ ಬರುತ್ತೆ ಅಂತ ಹೇಳ್ತಾರಲ್ಲ, ಆ ಎಲ್ಲ ರೀತಿಯ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ. ಈ ಸ್ಪೆಷಲ್ ಅಧಿವೇಶನವನ್ನು ಕರೆಯುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಈ ಸಂಖ್ಯೆಗಳ ಕಡೆ ನೋಡೋದೇ ಆದರೆ, ಡಿಲಿಮಿಟೇಷನ್ ಬಿಲ್ ಮಂಡನೆ ಮಾಡಲಿಕ್ಕೆ ಬೇಕಾಗಿರುವಂಥದ್ದು 2/3 ಮೆಜಾರಿಟಿ, ಅಂದರೆ 360ಕ್ಕೂ ಹೆಚ್ಚು, ಟೆಕ್ನಿಕಲಿ 362, 360ರ ಸಂಖ್ಯೆ BJP NDA ಮೈತ್ರಿಕೂಟಕ್ಕೆ ಬೇಕಾಗತ್ತೆ. ಈಗ ನಮಗೆ ಲಭ್ಯವಾಗಿರುವಂತಹ ಮಾಹಿತಿಗಳು ಮತ್ತು ಸಂಖ್ಯೆಗಳನ್ನು ಹೇಳೋದೇ ಆದರೆ 352ರತ್ತ BJP NDA ಮೈತ್ರಿಕೂಟ ತಲುಪುತ್ತಾ ಇದೆ. 318 NDA ಬೆಂಬಲವನ್ನು DMಗೆ ಕೊಡುವಂಥ ಸಾಧ್ಯತೆ ಇದೆ, YSR ಕಾಂಗ್ರೆಸ್ ಕೊಡುವಂಥ ಸಾಧ್ಯತೆ ಇದೆ, ಜೊತೆಗೆ ಶರದ್ ಪವಾರ್ ಅವರು ಕೂಡ ಬೆಂಬಲವನ್ನು ಕೊಡುವಂಥ ಸಾಧ್ಯತೆ ಇದೆ. DMK 50-50 ಅಂತ ಹೇಳಲಾಗ್ತಾ ಇತ್ತು, ಮನವೊಲಿಸುವಂಥ ಪ್ರಯತ್ನ ಕೂಡ ನಡೀತಾ ಇದೆ. ಅದೆಲ್ಲದರ ಲೆಕ್ಕವಾಕಿದ್ರೆ 352. ಇಷ್ಟು ದಿನಗಳ ಕಾಲ ಏನು ಏಪ್ರಿಲಲ್ಲಿ ಬಿಲ್ ಬಿದ್ದೋಯ್ತು, ಅಲ್ಲಿಂದ ಹಿಡಿದು ಮುಂಗಾರು ಅಧಿವೇಶನದ ತನಕ ಅಮಿತ್ ಶಾ ನಡೆಸದ ರಣತಂತ್ರವೇ ಇಲ್ಲ. ಒಂದು ಮೊಮೆಂಟಮ್ ಸಿಕ್ತಲ್ಲ, TMC ಹೀನಾಯವಾಗಿ ಸೋಲ್ತು, ಅಲ್ಲಿಂದ 20 ಜನ ಸಂಸದರನ್ನು ಹೈಜಾಕ್ ಮಾಡ್ಕೊಂಡ್ರು, ತಮ್ಮದೇ ಮೈತ್ರಿಕೂಟದಲ್ಲಿದ್ದಂಥ ಒಂದು ಸಣ್ಣ ಪಕ್ಷಕ್ಕೆ ಸೇರಿಸ್ಕೊಂಡ್ರು, ಅಲ್ಲಿಂದ ಹಿಡ್ಕೊಂಡು ಬಂದು ಈ ಕ್ಷಣದ ತನಕ ಡಿಲಿಮಿಟೇಷನ್ ಬಿಲ್ ಮಂಡನೆಗೆ ತಂತ್ರಗಾರಿಕೆಯನ್ನು ಅಮಿತ್ ಶಾ ಮಾಡುತ್ತಾ ಇದ್ದಾರೆ. ಇದೇ ಶಾ ತಂತ್ರ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳುವಂಥದ್ದು. ಇನ್ನು ಈ ವಿಚಾರಕ್ಕೆ ಬರುವುದೇ ಆದರೆ, ಸೆಷನ್ ಇನ್ನೂ ಮುಗ್ದಿಲ್ಲ, ಫಾರ್ಮಲ್ ಪ್ರೊರೋಗೇಷನ್ ಇನ್ನೂ ಆಗಿಲ್ಲ. ಇದಾದ ನಂತರೂ ಕೂಡ ಸ್ಪೆಷಲ್ ಸೆಷನನ್ನು ಕರಿಬಹುದಾ ಅಂತ ಕೇಳಿದ್ರೆ ಖಂಡಿತವಾಗಲೂ ಕೂಡ ಕರಿಬಹುದಾದಂಥ ಸಾಧ್ಯತೆಗಳಿರುತ್ತೆ. ಈ ಹಿಂದೆ ಈ ರೀತಿ ಏನಾದರೂ ಆಗಿತ್ತ ಘಟನೆಗಳನ್ನು ಅಂತ ನೋಡೋದೇ ಆದರೆ, 2015ರಲ್ಲಿ 13ನೇ ತಾರೀಕು, ಸೇಮ್ 13ನೇ ತಾರೀಕು ಮುಗಿಯುತ್ತೆ, ಸೆಪ್ಟೆಂಬರ್ 10ನೇ ತಾರೀಕು ತನಕ ಈ ಫಾರ್ಮಲ್ ಪ್ರೊರೋಗೇಷನ್ ನಡೆದಿರೋದಿಲ್ಲ. 28 ದಿನಗಳ ಗ್ಯಾಪ್ ಬರುತ್ತೆ. 2021ರಲ್ಲಿ 11ನೇ ತಾರೀಕು ಮುಗಿಯುತ್ತೆ, 31ನೇ ಆಗಸ್ಟ್ನ ತನಕ ಈ ಫಾರ್ಮಲ್ ಪ್ರೊರೋಗೇಷನ್ ನಡೆದಿರೋದಿಲ್ಲ. ಈಗ ಯಾಕೆ ಇದು ಚರ್ಚೆ ಆಗ್ತಾ ಇದೆ, ಫಾರ್ಮಲ್ ಪ್ರೊರೋಗೇಷನ್ ನಡೆದಿಲ್ಲ, ಸಂಸತ್ತಿನ ಅಧಿಕೃತವಾಗಿ ಅಧಿವೇಶನ ಮುಗಿದಿಲ್ಲ ಅನ್ನೋ ವಿಚಾರ ಯಾಕೆ ಚರ್ಚೆ ಆಗ್ತಾ ಇದೆ ಅಂತ ಕೇಳಿದ್ರೆ, ಡಿಲಿಮಿಟೇಷನ್ ಬಿಲ್ ಮತ್ತು ಈ ಹಿಂದೆ ನಾವು ಸಂಸತ್ನ ಮುಂಗಾರು ಅಧಿವೇಶನ ನಡೀತಾ ಇರ್ಬೇಕಾದ್ರೆ ಹೇಳ್ತಾ ಇದ್ವಲ್ಲ, ಸ್ಪೆಷಲ್ ಅಧಿವೇಶನ ಕರೀತಾರೆ, ಜಂಟಿ ಅಧಿವೇಶನ ಕರೆಯುವಂಥ ಸಾಧ್ಯತೆ ಇದೆ ಅಂತ.
ಆ ಕಾರಣಕ್ಕಾಗಿ ಈಗ ಈ ವಿಚಾರ ಚರ್ಚೆ ಆಗ್ತಾ ಇರುವಂಥದ್ದು. ಬಹುತೇಕವಾಗಿ ಈಗ ಸರ್ಕಾರದಿಂದ ಯಾವುದೇ ಮಾಹಿತಿಗಳು ಬರ್ತಾ ಇಲ್ಲ, ಮೂಲಗಳಿಂದಲೂ ಮಾಹಿತಿ ಬರ್ತಾ ಇಲ್ಲ, ಜಂಟಿ ಅಧಿವೇಶನ ಕರೀತಾರೆ ಅಂತ. ಬಟ್ ಈಗ ಕರೀಲಿಲ್ಲ ಅಂತ ಹೇಳಿದ್ರೆ ಏಪ್ರಿಲಿಂದ ಅಮಿತ್ ಶಾ ಮಾಡಿದ ರಣತಂತ್ರಕ್ಕೆ ಒಂದು ಹಿನ್ನಡೆ ಆಗುವ ಸಾಧ್ಯತೆ ಇದೆ. FCRಗೆ ಬಿಲ್ಲನ್ನು ಕೂಡ ಇವರು ಮಂಡನೆ ಮಾಡ್ಕೊಂಡಿಲ್ಲ. DMK ಅವರು, YSR ಕಾಂಗ್ರೆಸ್ ಅವರು ನಮ್ಮ ಮೇಲೆ ಮುನಿಸಿಕೊಳ್ತಾರೆ, ಡಿಲಿಮಿಟೇಷನ್ ಬಿಲ್ ಮಂಡನೆ ಮಾಡಲಿಕ್ಕೆ ನಮಗೆ ತೊಂದರೆ ಆಗುತ್ತೆ, ಅವರನ್ನು ವಿಶ್ವಾಸದಲ್ಲಿ ಇಟ್ಕೊಳ್ಬೇಕು ಅಂತ FCRA ಬಿಲ್ಲನ್ನು ಜಾಯಿಂಟ್ ಪಾರ್ಲಿಮೆಂಟ್ರಿ ಬೋರ್ಡಿಗೆ ಕಳಿಸಿದ್ರು. ಅಲ್ಲಿ ಇನ್ನೂ ಕೂಡ ಸುದೀರ್ಘವಾಗಿ ಚರ್ಚೆ ಆಗುತ್ತೆ. ಅದು ಒಟ್ಟಿನಲ್ಲಿ ಬಿಲ್ ಮಂಡನೆ ಆಗುತ್ತೆ ಮುಂದೆ ಡಿಲಿಮಿಟೇಷನ್ಗೂ ನಂತರ. ಹಾಗಾಗಿ ಇಷ್ಟೆಲ್ಲ ರಣತಂತ್ರ ಮಾಡಿದಂಥವರು ಈಗ ಸ್ಪೆಷಲ್ ಅಧಿವೇಶನವನ್ನು ಕರೆಯಲ್ವಾ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ಕರೆಯೋ ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಯಾಕಂತ ಹೇಳಿದ್ರೆ ಅವರಿಗೆ ಡಿಲಿಮಿಟೇಷನ್ ಬಿಲ್ ಮಂಡನೆ ಮಾಡಬೇಕು. ಇರುವಂಥ ಕ್ಷೇತ್ರಗಳು 543 ಇದೆ, ಅದು 816 ಆಗುತ್ತೆ. ಪ್ರಸ್ತಾವನೆ ಇರುವಂಥದ್ದು 816ಕ್ಕೆ. ಡಿಲಿಮಿಟೇಷನ್ ಬಿಲ್ ಮಂಡನೆ ಆದರೆ ಒನ್ ನೇಷನ್ ಒನ್ ಎಲೆಕ್ಷನ್ ತರ್ತಾರ. ಜೊತೆಗೆ ಈ ರಾಜ್ಯಗಳ ಚುನಾವಣೆಗಳ ದಿಕ್ಕು ಬದಲಾಗಿದ್ರೂ ಕೂಡ ಆಶ್ಚರ್ಯ ಪಡಬೇಡಿ ನೀವು. ಒನ್ ನೇಷನ್ ಒನ್ ಎಲೆಕ್ಷನ್ ತಂದರೆ ಚುನಾವಣಾ ಪ್ರಕ್ರಿಯೆ ಬದಲಾಗ್ಬಿಡುತ್ತೆ. ಕರ್ನಾಟಕದ ಚುನಾವಣೆ ಯಾವಾಗ ಆಗುತ್ತೆ ಅವೆಲ್ಲವೂ ಕೂಡ ತುಂಬ ಕಾಂಪ್ಲಿಕೇಟೆಡ್ಗಳಿದೆ. ಫಸ್ಟ್ ಈ ಬಿಲ್ ಮಂಡನೆ ಆಗುತ್ತಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರುವಂಥದ್ದು. ಡಿಲಿಮಿಟೇಷನ್ ಬಿಲ್ ಮಂಡನೆ ಮಾಡಲಿಕ್ಕೆ BJPಗೆ, NDA ಮೈತ್ರಿಕೂಟಕ್ಕೆ, ಅದರಲ್ಲೂ ಇದನ್ನು ಅತಿ ಹೆಚ್ಚು ಪರ್ಸ್ನಲ್ ಆಗಿ ತೆಗೆದುಕೊಂಡು ಆಸಕ್ತಿಯನ್ನು ತೋರಿಸ್ತಾ ಇರುವಂತಹ ಅಮಿತ್ ಶಾ ಅವರಿಗೆ ಇರುವಂತಹ ಡೆಡ್ಲೈನ್ ಈ ಮುಂಗಾರು ಅಧಿವೇಶನ ಅಥವಾ ಜಂಟಿ ಅಧಿವೇಶನವನ್ನು ಕರೆದರೆ ಮಾತ್ರ. ಇನ್ನು ಮುಂದೆ ಬರುವಂಥ ಬಜೆಟ್ ಸೆಷನ್ನು ಅಲ್ಲೆಲ್ಲೂ ಕೂಡ ಇದನ್ನು ತರಲಿಕ್ಕೆ ಕಷ್ಟ. ತಂದರೂ ಕೂಡ ಇದನ್ನು ಮಂಡನೆ ಮಾಡಿದ್ರು ಕೂಡ 29ರ ಎಲೆಕ್ಷನ್ಗೆ ಈ 18 ತಿಂಗಳಿದೆ, ಈಗ ಜಾರಿ ಮಾಡಿದ್ರು ಕೂಡ ಫಾಸ್ಟಾಗಿ ನಡೀಬೇಕು. ಅದು ತುಂಬ ಬೇಗನೆ ಪ್ರಕ್ರಿಯೆ ನಡೀಬೇಕು. ಆಗ ಜಾರಿ ಮಾಡೋದು ಕೂಡ 29ಕ್ಕೆ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಟ್ಟಾರೆಯಾಗಿ ಹೇಳೋದೇ ಆದರೆ ಡಿಲಿಮಿಟೇಷನ್ ಬಿಲ್ ಮಂಡನೆ ಆಗುವ ಸಾಧ್ಯತೆ ಜಂಟಿ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಮತ್ತು ಈ ಫಾರ್ಮಲ್ ಪ್ರೊರೋಗೇಷನ್ ನಡೆದಿಲ್ಲ ಅನ್ನುವಂಥದ್ದು ಎಲ್ಲ ಡಾಟ್ಗಳನ್ನು ಕನೆಕ್ಟ್ ಮಾಡ್ತಾ ಇದ್ದೇವೆ. ಜಂಟಿ ಅಧಿವೇಶನ ಕರೀತಾರ, ಡಿಲಿಮಿಟೇಷನ್ ಬಿಲ್ ತರ್ತಾರ. ಜಂಟಿ ಅಧಿವೇಶನ ಕರೆದ್ರೆ ಗೊತ್ತಾಗ್ಬಿಡುತ್ತೆ ಇವರು ಡಿಲಿಮಿಟೇಷನ್ ಬಿಲ್ ಮಂಡನೆ ಮಾಡಲಿಕ್ಕೆ ಕರೀತಾ ಇದ್ದಾರೆ ಅಂತ. ನೋಡೋಣ. ಸದ್ಯದ ಇಲ್ಲಿಯ ತನಕ ಯಾವುದೇ ಜಂಟಿ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಮಾಹಿತಿಗಳು ಅಥವಾ ಮೂಲಗಳಿಂದ ಮಾಹಿತಿ ಕೂಡ ಬರ್ತಾ ಇಲ್ಲ. ನಮಸ್ಕಾರ.